ಹಿಟಾಚಿ ಖರೀದಿ ಮಾಡಿ ರೋಸಿ ಹೋದ ಗ್ರಾಹಕ. ಸಿಬ್ಬಂದಿ ಆಚೆ ಹಾಕಿ ಶೋರೂಮ್ಗೆ ಬೀಗ ಜಡಿದಿದ್ದಾರೆ ಗಿರೀಶ್. ಹಿಟಾಚಿಯನ್ನ ಖರೀದಿ ಮಾಡಿ ಗ್ರಾಹಕ ರೋಸಿ ಹೋಗಿದ್ದಾರೆ. ಸಿಬ್ಬಂದಿಯನ್ನ ಆಚೆ ಹಾಕಿ ಶೋರೂಮ್ಗೆ ಬೀಗವನ್ನ ಹಾಕಿದ್ದಾರೆ. ಟಾಟಾ ಕಂಪನಿಗೆ ಪ್ರಾಬ್ಲಮ್ ಹೇಳಿದ್ರು ಕೂಡ ಡೋಂಟ್ ಕೇರ್. 52 ಲಕ್ಷ ಕೊಟ್ಟು ಟಾಟಾ ಹಿಟಾಚಿಯನ್ನ ಗ್ರಾಹಕ ಖರೀದಿ ಮಾಡಿದ್ರು. ತುಮಕೂರಿನ ಅಂತರಸನಹಳ್ಳಿ ಬಳಿಯ ಶೋರೂಮ್. ಕೇವಲ 3 ತಿಂಗಳಿಗೆ ಆ ಒಂದು ಹಿಟಾಚಿ ಕೆಟ್ಟು ನಿಂತಿದೆ. ಹಿಟಾಚಿ ಖರೀದಿಸಿದ ತಿಂಗಳಲ್ಲಿ ಮೈಲೇಜ್ ಕೂಡ ಡ್ರಾಪ್ ಆಗಿದೆ. 7,000 ಗಂಟೆಯವರೆಗೆ ಗ್ಯಾರಂಟಿ ಭರವಸೆ ಕೊಟ್ಟಿದ್ರು. ಕೇವಲ 480 ಗಂಟೆಗೆ ಒಂದು ಹೊಸ ಹಿಟಾಚಿ ಕೆಟ್ಟು ನಿಂತಿದೆ. ರಿಪೇರಿ ಆಗ್ತಾ ಇಲ್ಲ. EMI ಕಟ್ಟೋದೇ ಕಷ್ಟ ಆಗ್ತಾ ಇದೆ. ಹಿಟಾಚಿ ಸರಿ ಮಾಡಿಕೊಡಿ, ಇಲ್ಲದಿದ್ರೆ ಹಣ ಕೊಡಿ. ಹೇಳೋದು ಒಂದು, ಖರೀದಿಸಿದ ಮೇಲೆ ಮತ್ತೊಂದು. ಹಿಟಾಚಿ ಶೋರೂಮ್ಗೆ ಅಡ್ಡ ಹಾಕಿದ ಗಿರೀಶ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಿಟಾಚಿಯನ್ನ ಖರೀದಿ ಮಾಡಿ ರೋಸಿ ಹೋಗಿದ್ದಾರೆ ಗ್ರಾಹಕ. ಸಿಬ್ಬಂದಿಯನ್ನ ಆಚೆ ಹಾಕಿ ಶೋರೂಮ್ಗೆ ಗಿರೀಶ್ ಅವರು ಬೀಗವನ್ನ ಜಡಿದಿದ್ದಾರೆ. ಟಾಟಾ ಕಂಪನಿಗೆ ಪ್ರಾಬ್ಲಮ್ ಹೇಳಿದ್ರು ಕೂಡ ಡೋಂಟ್ ಕೇರ್, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ವಂತೆ. 52 ಲಕ್ಷ ರೂಪಾಯಿಯನ್ನ ಕೊಟ್ಟು ಈ ಒಂದು ಟಾಟಾ ಹಿಟಾಚಿಯನ್ನ ಖರೀದಿ ಮಾಡಿದ್ರಂತೆ ಗಿರೀಶ್ ಅವರು. ತುಮಕೂರಿನ ಅಂತರಸನಹಳ್ಳಿ ಬಳಿಯ ಶೋರೂಮ್ನಲ್ಲಿ ಖರೀದಿ ಮಾಡಿದ್ರು. ಕೇವಲ 3 ತಿಂಗಳಿಗೆ ಆ ಒಂದು ಹಿಟಾಚಿ ಕೆಟ್ಟು ನಿಂತಿದೆ. ಹಿಟಾಚಿ ಖರೀದಿಸಿದ ತಿಂಗಳಲ್ಲೇ ಮೈಲೇಜ್ ಕೂಡ ಡ್ರಾಪ್ ಆಗಿದೆಯಂತೆ. 7,000 ಗಂಟೆಯವರೆಗೆ ಗ್ಯಾರಂಟಿಯ ಭರವಸೆಯನ್ನ ಕೊಟ್ಟಿದ್ರು. ಕೇವಲ 480 ಗಂಟೆಗೆ ಈ ಒಂದು ಹೊಸ ಹಿಟಾಚಿ ಕೆಟ್ಟು ನಿಂತಿದೆ ಅಂತ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ, ಶೋರೂಮ್ಗೆ ಬೀಗವನ್ನ ಗ್ರಾಹಕ ಗಿರೀಶ್ ಅವರು ಹಾಕಿದ್ದಾರೆ. ಯಾಕೆಂತಂದ್ರೆ 52 ಲಕ್ಷ ರೂಪಾಯಿನ ಕೊಟ್ಟು ನಾನು ಈ ಒಂದು ಹಿಟಾಚಿಯನ್ನ ಖರೀದಿ ಮಾಡಿದೆ. ಅದರ ಒಂದು EMI ಅನ್ನ ಕಟ್ಟಲಿಕ್ಕೂ ಕೂಡ ನನಗೆ ಬಹಳ ಕಷ್ಟ ಆಗ್ತಾ ಇದೆ. ಇನ್ನು 3 ತಿಂಗಳಲ್ಲಿ ಈ ಒಂದು ಹಿಟಾಚಿ ಕೆಟ್ಟು ನಿಂತಿದೆ. ಇದು ಈ ಒಂದು ಕಂಪನಿಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಒಂದು ಟಾಟಾ ಕಂಪನಿಗೆ ಸೇರಿದಂತಹ ಹಿಟಾಚಿಯನ್ನ ನಾನು ಖರೀದಿ ಮಾಡಿದ್ದು ಅವರ ಗಮನಕ್ಕೆ ತಂದಿದ್ದೀನಿ. ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ, ಕೆಟ್ಟು ನಿಂತಿದೆ, ಅದನ್ನು ಸರಿಪಡಿಸಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಎಷ್ಟೇ ಬಾರಿ ಗ್ರಾಹಕ ಗಿರೀಶ್ ಅವರು ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನು ಕೂಡ ಮಾಡ್ತಾ ಇಲ್ವಂತೆ. ಇನ್ನು ಮೈಲೇಜ್ ಕೂಡ ಡ್ರಾಪ್ ಆಗಿದ್ದಂತೆ. 7,000 ಗಂಟೆಯವರೆಗೂ ಕೂಡ ಒಂದು ಗ್ಯಾರಂಟಿ ಎಲ್ಲವನ್ನೂ ಕೂಡ ನೀಡುವ ಭರವಸೆಯನ್ನ ಕೊಟ್ಟಿದ್ರಂತೆ. ಆದರೆ ಕೇವಲ 480 ಗಂಟೆ ಅಷ್ಟೇ ಆಗಿರೋದು. ಆದರೆ ಅಷ್ಟರಲ್ಲೇ ಈ ಒಂದು ಹಿಟಾಚಿ ಕೆಟ್ಟು ನಿಂತಿದೆ. ಏನು ಮಾಡಬೇಕು, ನಾನು ಹೆಂಗೆ EMI ಅನ್ನ ಕಟ್ಟಬೇಕು ಅಂತ ಸದ್ಯಕ್ಕೆ ಒಬ್ಬ ಗ್ರಾಹಕ ಗೋಳಾಡ್ತಾ ಇದ್ದಾರೆ. ಹಾಗಾಗಿ ಏನೋ ಒಂದು ಶೋರೂಮಲ್ಲಿ ಹಿಟಾಚಿಯನ್ನ ಖರೀದಿ ಮಾಡಿದ್ರು. ಆ ಒಂದು ಶೋರೂಮ್ ನಲ್ಲಿದ್ದಂತಹ ಸಿಬ್ಬಂದಿಯನ್ನ ಹೊರಗೆ ಕರ್ಕೊಂಡು ಬಂದು ಅದಾದ ನಂತರ ಆ ಒಂದು ಶೋರೂಮ್ ಬಾಗಿಲನ್ನ ಮುಚ್ಚಿ ಒಂದು ಬೀಗವನ್ನ ಜಡಿಯುವ ಕೆಲಸ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಒಂದು ಟಾಟಾ ಕಂಪನಿಯವರು ಎಚ್ಚೆತ್ತುಕೊಂಡು ರೈತನಿಗೆ ಆಗಿರುವಂತಹ ಅಥವಾ ಗ್ರಾಹಕನಿಗೆ ಆಗಿರುವಂತಹ ಸಮಸ್ಯೆಯನ್ನ ಪರಿಹಾರ ಒದಗಿಸ್ಕೊಡ್ತಾರ ಅಂತ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ 52 ಲಕ್ಷ ಕೊಟ್ಟು ಒಂದು ಹಿಟಾಚಿಯನ್ನ ಪರ್ಚೇಸ್ ಮಾಡಿ ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಅದರ EMI ಅನ್ನ ಹೆಂಗ್ ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ? ಸದ್ಯಕ್ಕೆ ಕಂಪನಿಯವರು ಎಚ್ಚೆತ್ತುಕೊಂಡು ಗ್ರಾಹಕರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಾಗತ್ತೆ.